ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವುದು ಜೀರನ್ ನೋಡಿಕೊಂಡು ಇದರಲ್ಲಿ ಇನ್ಫಿನಿಟಿವ್ ನೋಡ್ಕೊಳ್ಳೋಣ. ಇನ್ಫಿನಿಟಿವ್ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತು, ಯಾವುದು 2 ಜೊತೆಗೆ V1 ಬರುತ್ತೆ ಅಂತ. ಸೊ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಏನಿರಲ್ಲ, ಒಂದು 5-10 ನಿಮಿಷಕ್ಕೆ ಮುಗಿದೋಗುತ್ತೆ. ಲಾಸ್ಟ್ ವಿಡಿಯೋ ವರ್ಬಲ್ಲಿ ಸ್ಮಾಲ್ ಟಾಪಿಕ್ ಒಂದೇ ಒಂದು ಮಿಕ್ಕಿತ್ತು, ಅದೊಂದು ಮಾಡಬೇಕಿತ್ತು ಅಷ್ಟೇ. ಸೊ ನನಗೂ ಸ್ವಲ್ಪ ಜಾಸ್ತಿ ತಲೆನೋವು ಬರ್ತಿದೆ, ಆಲ್ರೆಡಿ ಟೈಮ್ 10:30 ಆಗಿದೆ. ಸೊ ಸ್ವಲ್ಪ ಫಾಸ್ಟಾಗಿ ಇರುತ್ತೆ. ನಿಮಗೆ ಸ್ಲೋ ಬೇಕು ಅಂದರೆ ಸ್ಲೋ ಮಾಡ್ಕೊಳ್ಳಿ, ಯಾಕಂದರೆ ಸಿಲೆಬಸ್ ಮುಗಿಸ್ಬೇಕು. ಇನ್ನೇನು ಬಿಟ್ಟಿದ್ದಾರೆ, ಮತ್ತು ರೀಸೆಂಟಾಗಿ 24th ನೋಟಿಫಿಕೇಷನ್ ಬಿಡ್ತೀವಂತ. ಇವತ್ತು ಆಲ್ರೆಡಿ 20th ಆಗಿದೆ. ಸೊ ಇನ್ನೊಂದು 4 ಡೇಸ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಕಂಪ್ಲೀಟ್ ಮಾಡಬೇಕಲ್ವ, ಸೊ ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇನ್ಫಿನಿಟಿವ್ ವರ್ಬ್ ಅಂತಂದರೆ, ಇನ್ಫಿನಿಟಿವ್ ಅಂದರೆ ಏನು? 2 ಜೊತೆಗೆ V1 ಫಾರ್ಮ್ಯಾಟಲ್ಲಿ ಬರುತ್ತೆ, ಫಾರ್ಮ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅದರಲ್ಲೇ ನಮ್ಗೆ ಇನ್ನೊಂದು ಬೇರ್ ಇನ್ಫಿನಿಟಿವ್ ಅಂತ ಇರುತ್ತೆ ಅಷ್ಟೇ. ಬೇರ್ ಅಂತ ಅಂದರೆ ಇದಕ್ಕೆ 2 ಬರೋಲ್ಲ, ಸಿಂಪಲ್ ವಿತೌಟ್ 2 ಇದ್ದರೆ ಅದೇ ನಮಗೆ ಬೇರ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ಐ ಹೆಲ್ಪ್ಡ್ ಹಿಮ್ ಡೂ ದ ವರ್ಕ್, ಕರೆಕ್ಟು. ಐ ಹೆಲ್ಪ್ಡ್ ಹಿಮ್ ಟು ಡೂ ದ ವರ್ಕ್, ಇದು ಕರೆಕ್ಟೆ. ನಾನು ಅವ್ನಿಗೆ ಸಹಾಯ ಮಾಡಿದೆ ಅವ್ನು ಕೆಲಸ ಮಾಡೋಕ್ಕೆ. ಇದು ಕೂಡ ಸೇಮ್ ಮೀನಿಂಗೇ ಬರುತ್ತೆ. ಐ ಹೆಲ್ಪ್ಡ್ ಹಿಮ್ ಟು ಡೂ ದ ವರ್ಕ್, ಅವ್ನಿಗೆ ಕೆಲಸ ಮಾಡೋಕ್ಕೆ ನಾನು ಸಹಾಯ ಮಾಡಿದೆ, ಎಲ್ಲ ಸೇಮ್. ಐ ಹೆಲ್ಪ್ಡ್ ಹಿಮ್ ಇನ್ ಡೂಯಿಂಗ್ ದ ವರ್ಕ್, ಇದು ಕೂಡ ಕರೆಕ್ಟೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದೇ ನಮಗೆ ಬೇರೆ. ಐ ಹೆಲ್ಪ್ಡ್ ಹಿಮ್ ಡೂಯಿಂಗ್ ದ ವರ್ಕ್, ಓಕೆ, ವಿತೌಟ್ 2 ಬರುತ್ತೆ ಅಷ್ಟೇ. ಇದು ನೋಡಿ, ಬೇರ್ ಇನ್ಫಿನಿಟಿವಲ್ಲೇ ನಮಗೆ ಸಿ ಅಥವಾ ಸಾ ವರ್ಡ್ ಬಂದಾಗ, ನಮಗೆ ಸಿ ಅಥವಾ ಸಾ ಬಂದಾಗ 2 ಮತ್ತು V1 ಅನ್ನೋದು ನಮಗೆ ಬರೋಂಗಿಲ್ಲ, ಬರೀ ಬೇರ್ ಇನ್ಫಿನಿಟಿವ್ ಮಾತ್ರ ಬರುತ್ತೆ ಸೆಂಟೆನ್ಸಸ್ಸಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್ ಐ ಸಾ ಹರ್ ಟು ಡೂ ದ ವರ್ಕ್, ಇಲ್ಲಿ ಏನಂತ ಹೇಳಿದ್ವಿ? 2 ಬರೋಂಗಿಲ್ಲ, ಬೇರ್ ಇನ್ಫಿನಿಟಿವ್ ಬರಬೇಕು. ಐ ಸಾ ಹರ್ ಡೂ ದ ವರ್ಕ್, ಇವೆಲ್ಲ ಏನು ನೆನ್ಪಿಟ್ಕೊಂಡು ಬೇಕಾಗಿಲ್ಲ, ಮುಂಚೆನೇ ಹೇಳಿದೆ. ಸೆಂಟೆನ್ಸ್ ಹೋದ್ರಿ, ಐ ಸಾ ಹರ್ ಡೂ ದ ವರ್ಕ್ ಅಷ್ಟೇ. ಐ ಸಾ ಹರ್ ಟು ಏನಕ್ಕೆ ಬರುತ್ತೆ? ಬರಲ್ವಲ್ಲ. ಐ ಸಾ ಹರ್ ಡೂ ದ ವರ್ಕ್, ಇದು ಕರೆಕ್ಟೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನೋಡಿ, ನೆಕ್ಸ್ಟು ಹಿಯರ್ ಅಥವಾ ಹರ್ಡ್ ಬಂದಾಗೂ ನಮಗೆ 2 ಮತ್ತು V1 ಫಾರ್ಮ್ಯಾಟ್ ಬರಲ್ಲ, ಬರೀ ಬೇರ್ ಇನ್ಫಿನಿಟಿವ್. ಐ ಹರ್ಡ್ ಟು ಸಿಂಗ್, ಐ ಹರ್ಡ್ ಟು ಸಿಂಗ್ ಎಂತಕ್ಕೆ ಬರುತ್ತೆ? ಐ ಹರ್ಡ್ ಹರ್ ಸಿಂಗ್, ಐ ಹರ್ಡ್ ಹರ್ ಸಿಂಗ್, ಇದು ಕರೆಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ಇದು ಬಿಡ್ಡು, ಬೇಡು, ಲೆಟ್ಟು, ಮೇಕು, ಮೇಡು, ಇದು ಕಾಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಅದನ್ನು ಹೇಳ್ತೀನಿ. ಓಕೆ, ಇದು ಕಾಸಿಟಿವ್ ವರ್ಬ್ಸೇನೆ, ಅಲ್ಲಿ ಫಸ್ಟ್ ಅದನ್ನು ಬರೆದುಬಿಟ್ಟಿದೆ, ಅದಕ್ಕೇ ಕಾಸಿಟಿವ್ ವರ್ಬ್ಸ್ ಅಂತ ಅಂದರೆ ಆರ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಡಸ್ ನಾಟ್ ಡೂ ದಿ ಆ್ಯಕ್ಷನ್ ಡೈರೆಕ್ಟ್ಲಿ. ಸಬ್ಜೆಕ್ಟ್ ಅನ್ನೋದು ಆ್ಯಕ್ಷನ್ ಡೈರೆಕ್ಟ್ ಆಗಿರಲ್ಲ, ಬಟ್ ಇನ್ನೇನಿರುತ್ತೆ, ಇಟ್ ಟೇಕ್ಸ್ ದ ಹೆಲ್ಪ್ ಆಫ್ ಸಮ್ ಒನ್ ಅಥವಾ ಸಂಬಡಿ, ಸಮಥಿಂಗ್ ಟು ಡೂ ದ ಆ್ಯಕ್ಷನ್. ಅಂದರೆ ಸಬ್ಜೆಕ್ಟ್ ಅನ್ನೋದು ಬೇರೆ ಅಂದಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಮೇಡ್ ಎ ಪಿಕ್ಚರ್. ಮೇಡ್ ಅಂದರೆ ಏನು? ಐ ಮೇಡ್ ಎ ಪಿಕ್ಚರ್, ಇಲ್ಲ ಐ ಅನ್ನೋದು ಏನಾಗಿರುತ್ತೆ? ಸಬ್ಜೆಕ್ಟ್ ಆಯಿತು, ಕರೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಡೈರೆಕ್ಟಾಗಿ ಏನು ಇದು ಮಾಡಲ್ಲ, ನಮಗೆ ಆ್ಯಕ್ಷನ್ ಮಾಡಲ್ಲ. ಐ ಮೇಡ್ ಎ ಪಿಕ್ಚರ್, ನಾನು ಪಿಕ್ಚರ್ ರೆಡಿ ಮಾಡಿದೆ. ಸೊ ಇಲ್ಲಿ ಐ ಅನ್ನೋ ಸಬ್ಜೆಕ್ಟು ಇರುತ್ತೆ, ಮೇಡ್ ಅನ್ನೋದು ಏನಾಗಿರುತ್ತೆ? ನಮಗೆ ಕಾಸಿಕೇಟಿವ್ ವರ್ಬ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಸಬ್ಜೆಕ್ಟು ಪಿಕ್ಚರ್ ಹೆಲ್ಪ್ ತಗೊತಿದೆ, ಐ ಮೇಡ್ ಎ ಪಿಕ್ಚರ್. ಓಕೆ, ಅದೇ ಥರ ನೋಡಿ, ಐ ಮೇಡ್ ಹಿಮ್, ಇನ್ನೊಬ್ಬನ್ನ ಕೆಲಸ ಮಾಡೋ ಥರ ಮಾಡಿದೆ. ಸೊ ಐ ಮೇಡ್ ಹಿಮ್ ಡೂ ದ ವರ್ಕ್, ಇದೇನಾಯಿತು? ಬೇರ್ ಇನ್ಫಿನಿಟಿವ್ ಆಯ್ತಲ್ವ? ಓಕೆ, ಸೊ ಇಲ್ಲಿ ಮೇಡ್ ಅನ್ನೋದು ಏನಾಯ್ತು? ನಮಗೆ ಕಾಸಿಕೇಟಿವ್ ವರ್ಬ್ ಆಗುತ್ತೆ ಅಷ್ಟೇ. ಸೊ ಕಾಸಿಕೇಟಿವ್ ವರ್ಬಲ್ಲಿ ಬಿಡ್ಡು, ಬೇಡ ಅವೆಲ್ಲ ಬರುತ್ತೆ. ಸೊ ಕಾಸಿಕೇಟಿವ್ ವರ್ಬಲ್ಲಿ ನಮಗೆ ಬಿಡ್ಡು, ಬೇಡು, ಲೆಟ್ಟು, ಅದಾದಮೇಲೆ ಮೇಕು, ಮೇಡು, ಇದಕ್ಕೆಲ್ಲ ಒಂದೇ ಥರ ಕೆಲಸ ಆಗುತ್ತೆ, ಅಂದರೆ ಒಂದೇ ರೀತಿ ವರ್ಕ್ ಆಗುತ್ತೆ. ಇದೇನು 2 ಮತ್ತು V1 ಬಂದರೆ ಪ್ಯಾಸಿವ್ ವಾಯ್ಸ್ ಆಗುತ್ತೆ, ಬೇರು ಮತ್ತು ಇನ್ಫಿನಿಟಿವ್ ಬಂದರೆ ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಬೇರ್ ಇನ್ಫಿನಿಟಿವ್ ಬಂದರೆ ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ. ನೋಡಿ, ಐ ಮೇಡ್ ಹಿಮ್ ಟು ಡೂ ದ ವರ್ಕ್, ಮತ್ತೆ 2 ಬಂತು. ಐ ಮೇಡ್ ಹಿಮ್ ಆ್ಯಕ್ಟಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸಲ್ಲಿ ಬೇರೆ ಇನ್ಫಿನಿಟಿವ್ ಬರಬೇಕು. 2 ಎಂತಕ್ಕೆ ಬಂತು? ಬರೋಂಗಿಲ್ಲ. ಐ ಮೇಡ್ ಹಿಮ್ ಡೂ ದ ವರ್ಕ್. ಐ ವಾಸ್ ಮೇಡ್ ಟು, ಐ ವಾಸ್ ಅಂದರೆ ಪ್ಯಾಸಿವ್ ವಾಯ್ಸು, ಪ್ಯಾಸಿವ್ ಅಂದರೆ ಆಗೋಯ್ತು. ಸೊ ಇಲ್ಲಿ ನಮಗೆ 2 ಬರ್ಬೋದು. ಐ ಮೇಡ್ ಹಿಮ್ ಟು ಡೂ ದ ವರ್ಕ್, ಕರೆಕ್ಟ್. ಐ ಲೆಟ್ ಹಿಮ್ ಟು ಡೂ ದ ವರ್ಕ್, ಐ ಲೆಟ್ ಪ್ಯಾಸಿವ್, ಪ್ಯಾಸಿವಲ್ಲಿ ನಮಗೆ ಬೇರ್ ಇನ್ಫಿನಿಟಿವ್ 2 ಬರಬೇಕಾ? ಬರೋಂಗಿಲ್ಲ. ಐ ಲೆಟ್ ಹಿಮ್ ಡೂ ದ ವರ್ಕ್. ಐ ಬೇಡ್, ಬೇಡ್ ಅಂತ ಅಂದ್ರೇನು? ಬಿಡ್ಡು, ಬೇಡು ತಿಳ್ಕೊಂಡ್ವಲ್ಲ ನಾವು. ಐ ಬೇಡ್ ಹಿಮ್ ಟು ಡೂ ದ ವರ್ಕ್, ಇಲ್ಲಿ ಮತ್ತೆ ಆ್ಯಕ್ಟಿವ್ ವಾಯ್ಸಲ್ಲಿ ನಮಗೆ ಇದು ಬರೋಂಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹಿಮ್ 2 ತೆಗ್ದಾಕ್ರಿ. ಐ ವಾಸ್ ಬಿಡನ್, ವಾಸ್ ಪಾಸ್ಟು, ಇನ್ಆ್ಯಕ್ಟಿವ್. ಐ ವಾಸ್ ಬಿಡನ್ ಟು ಡೂ ದ ವರ್ಕ್, ಇದರಲ್ಲಿ ಏನು ಬರಬೇಕು? 2 ಮತ್ತು V1 ಬರ್ಬೋದು, ಕರೆಕ್ಟ್ ಅಲ್ವಾ? ಇದು ಕರೆಕ್ಟು. ಸೊ ನೆಕ್ಸ್ಟು, ದ ಕ್ರೂಯಲ್ ಲೇಡಿ ಮೇಡ್ ಹರ್ ಸರ್ವೆಂಟ್ ಟು ಡೂ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಪ್ಯಾಸಿವ್. ಆ್ಯಕ್ಟಿವ್ ವಾಯ್ಸಲ್ಲಿ 2 ಬರೋಂಗಿಲ್ಲ. ಐ ಮೀನ್ ಟು
ಟು ಆದಮೇಲೆ ಟು ಬರೋಂಗಿಲ್ಲ, ಬೇರೆ ಇನ್ಫಿನಿಟಿವ್ ತಾನೇ ಬರಬೇಕು. ದ ಕ್ರೂಯಲ್ ಲೇಡಿ ಮೇಡರ್ ಸರ್ವೆಂಟ್ ಡೂ ಆಲ್ ದ ವರ್ಕ್, ಇದು ಕರೆಕ್ಟು. ಐ ವಾಸ್ ಮೇಡ್ ಟು ಡೂ ದ ಆಲ್ ದ ವರ್ಕ್, ಐ ವಾಸ್ ಪ್ಯಾಸಿವ್, ಇದರಲ್ಲೇನು ಟು ಡೂ ಬರ್ಬೋದು. ಸೊ ಇದು ಕರೆಕ್ಟ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದಾದಮೇಲೆ ಇದು ಬೇರೆದು, ಅಂದರೆ ಇದು ಕುಡಂಟ್ ಯಾವಾಗಾದ್ರು ಬಂದಾಗ ನಮಗೆ ಅಲ್ಲಿ ಏನಿರುತ್ತೋ ಟು ಡೂ ಆದರೂ ಯೂಸ್ ಮಾಡ್ಬೋದು, ಬೇರೆ ಯಾರು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ಕುಡ್ ನಾಟ್ ಸ್ಟಾಪ್ ಲಾಫಿಂಗ್, ನಾನು ನಗದನ್ನು ನಿಲ್ಸೋಕ್ಕಾಗಿಲ್ಲ. ಲಾಫಿಂಗ್ ಏನು ಬಂತು? ಜೀರೆಂಡು ಬಂತು, ಕರೆಕ್ಟ್ ಅಲ್ವಾ? ಐ ಕುಡಂಟ್ ಸ್ಟಾಪ್ ಬಟ್ ಲಾಫಿಂಗ್ ಅಂದರೂ ಕೂಡ ಸರಿ, ಬಟ್ ಲಾಫ್ ಅಂದರೂ ಕೂಡ ಓಕೆ. ಇಲ್ಲಿ ಲಾಫಿಂಗ್ ಬರಲ್ಲ, ಬಟ್ ಅನ್ನೋದು ನಮಗೆ ಬೇರೆ ಇನ್ಫಿನಿಟಿವ್ ಆಗುತ್ತೆ ಇಲ್ಲಿ, ಓಕೆನಾ? ಐ ಕುಡಂಟ್ ಸ್ಟಾಪ್ ಬಟ್ ಲಾಫ್. ಅದೇ ಥರ ಬಟ್ ಟು ಲಾಫ್ ಬರಲ್ಲ ನಮಗೆ. ಐ ಕುಡಂಟ್ ಸ್ಟಾಪ್ ಬಟ್ ಲಾಫ್, ಐ ಕುಡಂಟ್ ಸ್ಟಾಪ್ ಮೈಸೆಲ್ಫ್ ಫ್ರಮ್ ಲಾಫಿಂಗ್, ಎಲ್ಲ ಸೇಮ್ ಮೀನಿಂಗೇ ಬರುತ್ತೆ. ಓಕೆ, ನೆಕ್ಸ್ಟ್ ಅವಾಯ್ಡ್ ಯೂಸಿಂಗ್ ಸ್ಪ್ಲಿಟ್ ಇನ್ಫಿನಿಟಿವ್ಸ್. ಇನ್ಫಿನಿಟಿವ್ ಅಂದ್ರೇನು? ಟು ಮತ್ತು ವರ್ಬು V1. ಸೊ ಸಪ್ರೇಟಾಗಿ ತೊಗೊಳಂಗಿಲ್ಲ. ಐ ಅಡ್ವೈಸ್ಡ್ ಹಿಮ್ ಟು ಕೇರ್ಫುಲಿ ವರ್ಕ್, ಹೆಂಗೆ ಬರುತ್ತೆ? ಟು ಇಲ್ಲಿದೆ, ವರ್ಕ್ ಹಂಗಿದೆ, ಸ್ಪ್ಲಿಟ್ ಮಾಡೋಂಗಿಲ್ಲ. ಐ ಅಡ್ವೈಸ್ಡ್ ಹಿಮ್ ಟು ವರ್ಕ್ ಕೇರ್ಫುಲಿ, ಈ ಪ್ಲ್ಯಾನು ಟು ನಾಟ್ ಗೋ ಟು ಸ್ಕೂಲ್, ಅದು ಹೆಂಗೆ? ಈ ಪ್ಲ್ಯಾನು ನಾಟ್ ಟು ಗೋ ಟು ಸ್ಕೂಲ್, ಟು ಬರಲ್ಲ, ಅಂದರೆ ಟು ಮತ್ತು ಗೋ ಸಪ್ರೇಟಾಗಿ ಹೋಗುತ್ತೆ. ಸೊ ಬೇರೆ ಇನ್ಫಿನಿಟಿವ್ ನಾವು ಸ್ಪ್ಲಿಟ್ ಮಾಡೋಂಗಿಲ್ಲ ಇನ್ಫಿನಿಟಿವ್ಸ್ನ, ನಾರ್ಮಲ್ ಇನ್ಫಿನಿಟಿವ್ಸ್ನ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇವಾಗ ಹ್ಯಾವ್ ಮತ್ತು ಹ್ಯಾಡು, ಅಲ್ಲಿ ಬಿಡ್ಡು ಬೇಡು ಮೇಡು ತಿಳ್ಕೊಂಡ್ವಲ್ಲ, ಅದೇ ಥರ ಹ್ಯಾಡು ಬಿಡ್ ಗೆಟ್ ಗಾಟ್ ನೋಡ್ಕೋಣ. ಸೊ ಹ್ಯಾಡಲ್ಲಿ ಆ್ಯಕ್ಟಿವ್ ಯಾವಾಗ ಬರುತ್ತೆ? ಬೇರೆ ಇನ್ಫಿನಿಟಿವ್. ಆ್ಯಕ್ಟಿವಲ್ಲಿ ಏನು ಬರುತ್ತೆ? ಬೇರೆ ಇನ್ಫಿನಿಟಿವ್. ಪ್ಯಾಸಿವಲ್ಲಿ ಏನು ಬರುತ್ತೆ? V3 ಫಾರ್ಮ್ಯಾಟ್ ಬರುತ್ತೆ. ಹ್ಯಾಡ್ ತಿಳ್ಕೊಂಡ್ವಲ್ಲ, ಇದು ಪಕ್ಕ V3 ಬರಬೇಕಂತ. ಗೆಟ್ಟು ಮತ್ತು ಗಾಟು ಪ್ಯಾಸಿವ್ ಬರುತ್ತೆ, ಇದಕ್ಕೂ V3 ಬರುತ್ತೆ. ಆ್ಯಕ್ಟಿವ್ ಬಂದರೆ 2 ಮತ್ತು V1 ಫಾರ್ಮ್ಯಾಟ್ ಬರುತ್ತೆ, ಉಲ್ಟಾ. ಓಕೆನಾ? ಪ್ಯಾಸಿವ್ ಬಂದಾಗ V3 ಬರುತ್ತೆ, ಆ್ಯಕ್ಟಿವ್ ಬಂದಾಗ 2 ಮತ್ತು V1 ಬರುತ್ತೆ. ಇದು ಆ್ಯಕ್ಟಿವ್ ಆಗಿದ್ದರೆ ಬೇರೆ ಇನ್ಫಿನಿಟಿವ್, ಅಂದರೆ ಬೇರೆ ಇನ್ಫಿನಿಟಿವ್ ಬಂದಾಗ ಸೆಂಟೆನ್ಸಸ್ಸು ಆ್ಯಕ್ಟಿವ್ ಆಗುತ್ತೆ. V3 ಬಂದರೆ ಫಾರ್ಮ್ಯಾಟು, ಸೆಂಟೆನ್ಸಸ್ಸು ಪ್ಯಾಸಿವ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಸೊ ನೋಡಿ ಎಕ್ಸಾಂಪಲು, ಐ ಗಾಟ್ ಹಿಮ್ ಟು ಡೂ ದ ವರ್ಕ್. ಗಾಟ್ ಬಂದಾಗ ಗಾಟ್ ಬಿಡಿ, ಬೇರ್ ಬಂತು, ಬೇರೆ ಇನ್ಫಿನಿಟಿವ್. ಟು ಡೂ ಬಂದಾಗ ನಮಗೆ ಯಾವುದಾಗಿರುತ್ತೆ? ಆ್ಯಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಗಾಟ್ ಏನು ನಮಗೆ? ಕಾಸುಕೇಟಿವ್ ವರ್ಬ್, ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗ್ತಿದೆ, ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಸಬ್ಜೆಕ್ಟ್ ಯಾರು ಇಲ್ಲಿ? ಹಿಮ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ. ಐ ಗಾಟ್ ಹಿಮ್ ಟು ಡೂ ದ ವರ್ಕ್, ಅವನ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ. ವರ್ಕ್ ಅನ್ನೋದು ನಮ್ಗೆ ಆಬ್ಜೆಕ್ಟು. ಸೊ ಇದು ನಮಗೆ ಕಾಸುಕೇಟಿವ್ ವರ್ಬು. ಐ ಗಾಟ್ ಹಿಮ್ ಟು ಡೂ ದ ವರ್ಕ್, ಟು ಡೂ ಅನ್ನೋದು ಕರೆಕ್ಟು. ಸೊ ಇದೇನಾಗಿರುತ್ತೆ? ಆ್ಯಕ್ಟಿವ್ ಆಗಿರುತ್ತೆ. ಅದೇ ಥರ ಐ ಗಾಟ್ ದ ವರ್ಕ್ ಡನ್ ಬೈ ಹಿಮ್, ಇದು ಕೂಡ ಅಷ್ಟೇ. ಗಾಟ್ ಅನ್ನೋದು ಕಾಸುಕೇಟಿವ್ ವರ್ಬು, ಆದರೆ ಡನ್ ಅನ್ನೋದು ನಮಗೆ V3, ಕರೆಕ್ಟ್ ಅಲ್ವಾ? ಸೊ ಐ ಗಾಟ್ ದ ವರ್ಕ್ ಡನ್ ಬೈ ಹಿಮ್, ಸೊ V3 ಇದೇನಾಗಿರುತ್ತೆ ನಮಗೆ? ಪ್ಯಾಸಿವ್ ಆಯಿತು. ಇದೇನಾಗುತ್ತೆ ನಮಗೆ? ಪ್ಯಾಸಿವ್ ಆಗುತ್ತೆ. ಅದೇ ಥರ ಐ ಹ್ಯಾಡ್ ಪೇಂಟೆಡ್ ದ ಹೌಸ್. ನೋಡಿ, ಐ ಹ್ಯಾಡ್ ಪೇಂಟೆಡ್ ದ ಹೌಸ್, ನಾನು ಪೇಂಟ್ ಮಾಡಿಬಿಟ್ಟೆ. ಹ್ಯಾಡ್ ಆದಮೇಲೆ ಇದೇನು ಬರಬೇಕು? V3 ಫಾರ್ಮ್ಯಾಟ್. ಸೊ ಇದೇನಾಯ್ತು ನಮಗೆ? ಆ್ಯಕ್ಟಿವ್. ಅದಾದಮೇಲೆ ನೋಡಿ, ಐ ಹ್ಯಾಡ್ ದ ಹೌಸ್ ಪೇಂಟೆಡ್, ಅಂದರೆ ಯಾರೋ ಬೇರೆಯವರಿಂದ ಪೇಂಟ್ ಮಾಡಿಸ್ದೆ. ಸೊ ಇಲ್ಲಿ ಪೇಂಟೆಡ್, ಇಲ್ಲಿ ಹೌಸ್, ಈ ಹ್ಯಾಡ್ ಏನಾಯ್ತು ನಮ್ಗೆ? ಇಲ್ಲಿ ಕಾಸುಕೇಟಿವ್ ವರ್ಬ್, ಬೇರೆಯವ್ರ ಮೇಲೆ ಡಿಪೆಂಡ್. ಪೇಂಟೆಡ್ ಅನ್ನೋದು ನಮ್ಗೆ ಇಲ್ಲಿ ಏನಾಯಿತು? V3 ಫಾರ್ಮ್ಯಾಟ್. ಸೊ ಇಲ್ಲೇನಾಯ್ತು ನಮಗಿದು? ಪ್ಯಾಸಿವ್. ಓಕೆ, ಅರ್ಥ ಆಗ್ತಿದೆ ತಾನೇ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಐ ಗಾಟ್ ಹಿಮ್ ಟು ಡೂ ದ ವರ್ಕ್. ಟು ಡೂ ಬಂತು, ಐ ಗಾಟ್ ಹಿಮ್ ಬಂತು, ಅಂದರೆ ಐ ಗಾಟ್ ಹಿಮ್ ಅಂದರೆ ಬೇರೆಯವ್ರ ಮೇಲಿಂದ ಡಿಪೆಂಡ್ ಆಗ್ತಿದೆ. ಸೊ ಇದೇನಾಗುತ್ತೆ ನಮಗೆ? ಆ್ಯಕ್ಟಿವ್ ಆಗುತ್ತೆ. ಐ ಗಾಟ್ ಹಿಮ್ ಟು ಡೂ, ಬೇರೆ ಇನ್ಫಿನಿಟಿವ್, ಕರೆಕ್ಟ್ ಅಲ್ವಾ? ನೆಕ್ಸ್ಟು ಐ ಗಾಟ್ ದ ವರ್ಕ್ ಡನ್ ಬೈ ಹಿಮ್. ಓಕೆ, ಇಲ್ಲಿ ವರ್ಕು ಡನ್, ಈ ಡನ್ ಅನ್ನೋದೇನು ಬಂತು ನಮಗೆ? V3 ಫಾರ್ಮ್ಯಾಟು. ಓಕೆ, ಸೊ ಇದು ನಮಗೆ ಇದೇನಾಯಿತು? ಪ್ಯಾಸಿವ್ ಆಯಿತು. ಯಾಕೆಂದರೆ ಐ ಗಾಟ್ ಅನ್ನೋದು ನಿಮಗೆ ಇಲ್ಲಿ ಕಾಸುಕೇಟಿವ್ ವರ್ಬು. ನೆಕ್ಸ್ಟು ಐ ಹ್ಯಾಡ್ ದ ಡೆಂಟಿಸ್ಟ್ ರಿಮೂವ್ಡ್ ಮೈ ಟೀತ್. ಐ ಹ್ಯಾಡ್ ದ ಡೆಂಟಿಸ್ಟ್, ರಿಮೂವ್ಡ್ ಬರುತ್ತೆ ನಮಗೆ. ಇಲ್ಲಿ ನಮಗೆ ಯಾವುದು ರಿಮೂವ್ಡ್ ಮೈ ಟೀತ್ ಬರುತ್ತಾ? ರಿಮೂವ್ಡ್ ಬರುತ್ತೆ, ಯಾಕಂದರೆ ಇದು V3 ಫಾರ್ಮ್ಯಾಟ್. ಮೈ ಟೀತ್. ಐ ಹ್ಯಾಡ್ ದ ಡೆಂಟಿಸ್ಟ್ ರಿಮೂವ್ಡ್ ಮೈ ಟೀತ್, ರಿಮೂವ್ ಬರಲ್ಲ. ಓಕೆ, ಬೇರೆ ಇನ್ಫಿನಿಟಿವ್ ಇಲ್ಲಿ ಟೂನು ಬರಲ್ಲ. ಐ ಹ್ಯಾಡ್ ದ ಡೆಂಟಿಸ್ಟ್ ರಿಮೂವ್ಡ್ ಮೈ ಟೀತ್. ಅದೇ ನಮಗೆ ಬೇರೆ ಇನ್ಫಿನಿಟಿವ್ ಬದಲು ನಾರ್ಮಲ್ ಬಂದಿದ್ದಿದ್ರೆ ಅವಾಗೇನಾಗ್ತಿತ್ತು? ಐ ಹ್ಯಾಡ್ ದ ಡೆಂಟಿಸ್ಟ್. ಹಂಗೆ ಇನ್ಫಿನಿಟಿವ್ ಬರಲ್ಲ, ಅಂದರೆ ಇದು ನಾರ್ಮಲಾಗಿ ಇದು ಆ್ಯಕ್ಟಿವ್ ವಾಯ್ಸು. ಇದು ಪ್ಯಾಸಿವ್ ವಾಯ್ಸ್ ಆಗಿದ್ದರೆ ಅವಾಗ ಹೆಂಗೆ ಆಗ್ತಿತ್ತು ಅಂದರೆ ಐ ಹ್ಯಾಡ್ ದ ಟೀತ್ ರಿಮೂವ್ಡ್ ಬೈ ದ ಡೆಂಟಿಸ್ಟ್. ಅವಾಗ ಇದು ಕಾಸುಕೇಟಿವ್ ಆಗಿಬಿಡೋದು ಹ್ಯಾಡ್ ಅನ್ನೋದು, ಕರೆಕ್ಟ್ ಅಲ್ವಾ?
ದ ಟೀತ್ ಅನ್ನೋದು ನಮಗೆ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಆವಾಗ ಪ್ಯಾಸಿವ್ ಬರೋದು. ಐ ಹ್ಯಾಡ್ ದ ಟೀತ್ ರಿಮೂವ್ಡ್ ಬೈ ದ ಡೆಂಟಿಸ್ಟ್ ಅಂದಿದೆ ಪ್ಯಾಸಿವ್ ಆಗೋದು. ಓಕೆ, ಸೊ ಇಲ್ಲಿಗೆ ಮುಗಿದೋಗುತ್ತೆ ನಮ್ಮದು. ಏನಾಯಿತು ನಮ್ಮದು? ನೌನ್ ಆಯಿತು, ಪ್ರೊನೌನ್ ಆಯಿತು, ಅಡ್ಜೆಕ್ಟಿವ್ ಆಯಿತು, ಅದಾದಮೇಲೆ ಇವಾಗ ವರ್ಬ್ ಆಯಿತು, ಅದಾದಮೇಲೆ ಕಂಜಂಕ್ಷನ್ ಆಯಿತು, ಅದಾದಮೇಲೆ ಪ್ರಿಪೋಸಿಷನ್ ಆಯಿತು. ಪ್ರಿಪೋಸಿಷನ್ ಸೊ 1 2 3 4 5 6 ಆಯಿತು. ಸೊ ಇನ್ನು ನೆಕ್ಸ್ಟು ಅಡ್ವರ್ಬ್ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಆರ್ಟಿಕಲ್ಸ್ ಅಂತ ತಿಳ್ಕೊಂಬಿಟ್ರೆ ಆಲ್ಮೋಸ್ಟ್ 80% ಸಿಲೆಬಸ್ ಕಂಪ್ಲೀಟ್ ಆದಂಗೆ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದು ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.